ಬಂಧುಗಳೇ ನಮಸ್ಕಾರ. ವಾಸ್ತುಬಾಯಿ ಅಶೋಕರಾವ್ ವಾಸ್ತು ತಜ್ಞರು. ಇವತ್ತು ಬಾತ್ರೂಮ್ ಬಗ್ಗೆ ತಿಳಿದುಕೊಳ್ಳೋಣ. ಬಾತ್ರೂಮ್ ಅಂದ್ರೆ ಏನು? ಟಾಯ್ಲೆಟ್ ಎಲ್ಲಿ ಬರಬೇಕು? ಕೆಲವರು ಏನ್ ಮಾಡ್ತಾರೆ, ವಾಯುದಲ್ಲಿ ಇವಾಗ ಕೊಡೋದು ಆಲ್ಮೋಸ್ಟ್ ಎಲ್ಲರಿಗೂ ವಾಸ್ತು ಸಾಮಾನ್ಯ ಕೆಲವರಿಗೆ ಗೊತ್ತಿದೆ. ಓಕೆ, ವಾಯುದಲ್ಲಿ ಕೊಟ್ಟಾಗ ಅಲ್ಲಿ ವಾಯುದಲ್ಲಿ ನಾವು ಸ್ನಾನ ಮಾಡಿದಂತ ನೀರು ಯಾವುದೇ ಕಾರಣಕ್ಕೂ ಪಶ್ಚಿಮದ ಕಡೆ ಹರಿದು ಹೋಗ್ಲಿಕ್ಕೆ ಬಿಡಬೇಡಿ. ಆ ಉತ್ತರದ ಮನೆ ಆದರೆ ವಾಯುದಲ್ಲಿ ಬಾತ್ರೂಮ್ ಇದ್ರೆ ನೀವು ಪಶ್ಚಿಮಕ್ಕೆ ಹರಿದು ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಯಾಕೆಂದ್ರೆ ಕೆಲವು ಟೈಮಲ್ಲಿ ಪ್ಲಂಬರ್ಗಳು ಅವರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಏನೋ ಒಂದು ಮಾಡಿಬಿಡ್ತಾರೆ. ಅದು ನಿಮಗೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ತದೆ. ಆರ್ಥಿಕವಾಗಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಮನಃಶಾಂತಿಯನ್ನು ಸಮಸ್ಯೆ ತಂದೊಡ್ಡುವ ಸಾಧ್ಯತೆ ಜಾಸ್ತಿ. ಆಗೇನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಉತ್ತರದ ಮಧ್ಯದಲ್ಲಿ ವಾಯುವಿದ ಒಂದು ಗೆರೆಯನ್ನು ಇಟ್ಕೊಂಡು ನೀವು ಆ ನೀರು ಆಚೆ ಹೋಗ್ಲಿಕ್ಕೆ ಬಿಟ್ಟಾಗ ಆ ಮನೆಯಲ್ಲಿ ಎಲ್ಲ ನಮ್ಮ ಕೊಳೆ ಅಂತ ಏನ್ ಹೇಳ್ತೀವಲ್ಲ, ಕರ್ಮಗಳು ಅಲ್ಲಿಂದ ಹರಿದು ಆಚೆ ಹೋದ್ರೆ ತುಂಬಾ ಒಳ್ಳೆಯದು. ಯಾವುದೇ ಕಾರಣಕ್ಕೂ ಪಶ್ಚಿಮಕ್ಕಾಗ್ಲಿ ಉತ್ತರ ವಾಯುವಿಕ್ಕಾಗ್ಲಿ ಬಿಡಬೇಡಿ. ಉತ್ತರ ವಾಯುದಲ್ಲಿ ನೀರು ಹರಿದು ಹೋದ್ರೆ ಜಗಳಗಳು, ರೋಗಗಳು. ಹಾಗಿದ್ದಾಗ ಯಾವುದೇ ಕಾರಣಕ್ಕೂ ಉತ್ತರದ ಮಧ್ಯಭಾಗದಲ್ಲಿ ಆಚೆ ಕಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಆಗ ನಿಮಗೆ ಮನಃಶಾಂತಿ ಇರ್ತದೆ, ಸ್ಕಿನ್ ಪ್ರಾಬ್ಲಮ್ ಬರಲ್ಲ. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಪರ್ಸನಲ್ ಪ್ರಾಬ್ಲಮ್ಗಳು ಬರೋದಿಲ್ಲ. ಇಲ್ಲಾಂದ್ರೆ ಪಾಪ ಹೆಣ್ಣು ಮಕ್ಕಳಿಗೆ ಪರ್ಸನಲ್ ಪ್ರಾಬ್ಲಮ್ ಹೇಳ್ಕೊಳ್ಳಿಕ್ಕೆ ಆಗದಂತ ಸಂಕಟಗಳು ಬರುವ ಸಾಧ್ಯತೆ ಜಾಸ್ತಿ. ಹಾಗಿದ್ದಾಗ ಬಚ್ಚಲು ಮನೆಯ ನೀರು ಪರಿಪೂರ್ಣ ಉತ್ತರದ ಮಧ್ಯಭಾಗದಿಂದ ಆಚೆ, ಯಾವುದೇ ಕಾರಣಕ್ಕೂ ಉತ್ತರ ಈಶಾನ್ಯದಿಂದ ಆಚೆ ಬಿಡಬೇಡಿ ಅಥವಾ ವಾಯುದಿಂದ ಆಚೆ ಬಿಡಬೇಡಿ. ಸೆಂಟ್ರಲ್ಲಿ ಆಚೆ ಬಿಟ್ಟಾಗ ನಿಮಗೆ ಒಳ್ಳೆಯ ಫಲಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಾ, ಯಾರಿಗೆ ಈ ಮಾಹಿತಿ ಇಷ್ಟವಾಯಿತು, ಓಂ ವಾಸ್ತುದೇವಾಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.